ನನ್ಗಿರೋ ಬುದ್ಧಿವಂತಿಕೆಗೆ ನಾನು ಇಲ್ಲಿ ಹುಟ್ಟಬಾರ್ದು ಕಂಡ್ಲಾ. ಮತ್ತೆಲ್ಲಿ ಹುಟ್ಟಬೇಕಾಗಿತ್ತು? ಜಾಪಾನ್ ದೇಶ ಹುಟ್ಟಬೇಕು, ಅಮೆರಿಕಾದ ಅಧ್ಯಕ್ಷ ಆಗ್ಬೇಕು. ಎಲ್ಲ ಅದೃಷ್ಟ ಕೋಟ ಕಂಡ್ಲಾ. ಅಷ್ಟೇ. ಏನ್ ಮಳೆನೋ ಏನೋ, ಈಗ ದಬ 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 ದಬಾ ಮಳೆ ಬಂತು. ಬಟ್ಟೆ ಎಲ್ಲ ಎತ್ತಿದ್ದೀನಿ, ಮಳೆನೇ ಹೊರಟೋಯ್ತು. ಛೇ. ಗೈಸ್, ವೆಲ್ಕಮ್ ಬ್ಯಾಕ್ ಅಗೇನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವಾಗ ಟೈಮ್ ಬಂದು ನೈಟು 10 o'clock. ನಾವು ಹೋಗ್ತಾ ಇದ್ದೀವಿ ಐಸ್ ಕ್ರೀಮ್ ತಿನ್ಕೊಂಡು ಬರೋಕ್ಕೆ. ಅಮ್ಮ ಚಪಾತಿ ಮಾಡ್ಬೇಕಾದ್ರೆ ಹಿಟ್ಟೆಲ್ಲ ಇವಳು ತಗೊಂಡು ವೇಸ್ಟ್ ಮಾಡ್ತಾ ಇರ್ತಾಳೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ, ನೀವು ಆಲ್ರೆಡಿ ತಮ್ಮನೇನಲ್ಲಿ ನೋಡ್ಬಿಟ್ಟಿರ್ತೀರ ಏನಂತ ಹೇಳಿ. ವೆಲ್ಕಮ್ ಬ್ಯಾಕ್ ಟು S3 ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಶೇಷಾದ್ರಿ. ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ನ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಶುಕ್ಲ ಪಕ್ಷ ಅಲ್ಲಿ ಹುಣ್ಣಿಮೆಯಿಂದ ಅಮಾವಾಸ್ಯವರೆಗೂ. ಸೊ ಸೆಕೆಂಡ್ ಹಾಫ್ ಒಳ್ಳೇದಲ್ಲ, ಫಸ್ಟ್ ಹಾಫ್ ಒಳ್ಳೇದು. ಇವ್ರಿಗೆ ಬಸ್ರಿ ಬೈಕೆ ಬಂದಿದೆ, ರಾತ್ರಿಯಲ್ಲಿ ಐಸ್ ಕ್ರೀಮ್ ತಿನ್ಬೇಕಂತ. ಅದಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೀವಿ ಇವಾಗ. ಟೈಮ್ ಎಷ್ಟು? 11:30 ಬಯಕ್ಕೆ ಐಸ್ ಕ್ರೀಮ್ ಬಯಕೆ ಯಾರಿಗೆ? ನನಗೆ, ನನ್ನ ಹೆಂಡತಿಗೆ. ನಿಜವಾಗ್ಲೂ ನನಗಿಲ್ಲ, ಇವ್ರು ತಿನ್ಬೇಕಂತ ನನ್ನನ್ನು ಕರ್ಕೊಬಂದಿದ್ದಾರೆ. ನಿಜ ಹೇಳ್ತಾ ಇಲ್ಲ ಅಷ್ಟೇ, ಬೇರೆ ಹೇಳಿದ್ದೀನಿ ನಾನು ನೋಡಲಿಲ್ಲ. ಈಗ ಬೇಕಾ ನಿಮಗೆ? ಇವತ್ತಿನ ವ್ಲಾಗು ಆ್ಯಕ್ಚುಲಿ ಇದು ರ್ಯಾಂಡಮಾಗಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಇದು ಸ್ಟಾರ್ಟ್ ಮಾಡಿರೋದು ಅರೌಂಡ್ ನೈಟು 10:30 ಆಗಿತ್ತೇನೋ. ಆವಾಗ ಇವರು ಐಸ್ ಕ್ರೀಮ್ ತಿನ್ನಬೇಕು ಅಂತ ಹೇಳ್ತಾಯಿದ್ರು. ಸೊ ನಮ್ಮನೆ ಹತ್ರನೇ ನಿಯರೇ ಇದೆ ಇದು ಪೋಲಾರ್ ಬೇರ್. ಅಲ್ಲಿಗೆ ಹೋಗಿದ್ವಿ, ನಾವಿಬ್ಬರು ತಿನ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು. ಶಾನ್ವಿಕನ್ನ ಮನೇಲೇ ಬಿಟ್ಟು ಹೋಗಿದ್ದೀವಿ. ಸೊ ನಾವು ಐಸ್ ಕ್ರೀಮ್ ತಿನ್ಕೊಂಡು ಹೋದ್ಮೇಲೆ ಅವಳು ಕೇಳ್ತಾಳೆ, ಎಲ್ಲಿ ಹೋಗ್ಬಿಟ್ಟು ಬಂದಿದ್ದೀರಾ ಅಂತ ಹೇಳಿ. ನಾನಿಲ್ಲಿ ಇವ್ರಿಗೆ ರೇಗಿಸ್ತಾ ಇದ್ದೆ. ನಾವು ಬಂದಾಗ ಇದು ಖಾಲಿ ಇತ್ತು, ನೈಟ್ ಆಗಿದೆ, ಎಲ್ಲರೂ ಮನೇಲಿದ್ದಾರೆ ಅಂತ ಹೇಳಿ. ನಾವು ಬಂದಮೇಲೆ ಎಲ್ಲರೂ ಕಸ್ಟಮರ್ಸ್ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅದಕ್ಕೆ ಇವ್ರು ನನಗೆ ರೇಗಿಸ್ತಿದ್ರು. ನಮ್ಮ ಕಾಲ್ಗುಣ ಅಲ್ವಾ, ಅದಕ್ಕೆ ನಾವಿಬ್ಬರು ಬಂದ ತಕ್ಷಣ ತುಂಬ ಜನ ಬರ್ತಾ ಇದ್ದಾರೆ ಅಂತ ಹೇಳಿ. ನಾನು ಏನಾದರೂ ನೋಡಿದ್ರೆ ಕೇಳೇ ಕೇಳ್ತಾರೆ, ಅಪ್ಪ ನಂಗೆ ಐಸ್ ಕ್ರೀಮ್ ಇಲ್ಲ ಅಂತ. ನಾವಿಬ್ರು ನನ್ನ ಮಗಳನ್ನ ಮನೇಲಿ ಬಿಟ್ಬಿಟ್ಟು ಇಬ್ಬರೇ ಬಂದಿದ್ದೀವಿ ಡೇಟಿಂಗ್ ಮಾಡೋಕ್ಕೆ. ಇವ್ರು ಐಸ್ ಕ್ರೀಮ್ನ ನನಗೆ ಊಟ ತಿನ್ನಿಸ್ತಾ ಇದ್ದಾರೆ. ಮೊದಲೇ ನನಗೂ ಐಸ್ ಕ್ರೀಮ್ಗೂ ಆಗಲ್ಲ, ನಾನು ಅಷ್ಟೊಂದೇನು ತಿನ್ನಲ್ಲ ಐಸ್ ಕ್ರೀಮ್ ಅಂದರೆ. ಸೊ ಫಸ್ಟ್ ನಾವು ಆರ್ಡರ್ ಮಾಡಿದ್ದು ಈ ಐಸ್ ಕ್ರೀಮು, ಅವ್ರಿಗೆ ಬೇರೆದು ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು ಅದೆರಡು ತಿಂದ್ಬಿಟ್ಟು ಆದಮೇಲೆ ಮತ್ತೆ ಇದನ್ನು ನಾವು ಮತ್ತೆ ಆರ್ಡರ್ ಮಾಡಿದ್ವಿ. ಸೊ ಈ ಮಕ್ಕಳು ಹಠ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ಅವ್ರಿಗಿಲ್ಲಿ ಇವರು ರೇಗಿಸ್ತಾ ಇದ್ದಾರೆ. ಸೊ ಗೈಸ್, ನಿಮಗೂ ಈ ಥರ ಏನಾದರೂ ಐಸ್ ಕ್ರೀಮ್ದು ಏನಾದರೂ ಕ್ರೇವಿಂಗ್ಸ್ ಇದೆಯಾ? ಸೊ ನೀವೇನಾದರೂ ಈ ಥರ ಐಸ್ ಕ್ರೀಮ್ಗೆ ಹೋದರೆ ನೀವು ಯಾವುದನ್ನು ತೊಗೊಂಡು ತಿಂತೀರಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ನಾನೇನು ಐಸ್ ಕ್ರೀಮ್ ಲವರ್ ಅಲ್ಲ, ಬಟ್ ಎಲ್ಲಾದರೂ ಹೋದಾಗ 1-2 ಸ್ಪೂನ್ಸ್ ತಿಂತೀನಿ ಅಷ್ಟೇ. ಹಾಂ, ತೊಗೊಳ್ಳಿ ತಿನ್ನಿ. ಅಮ್ಮ ನಂಗೆ ಇದೊಂದು ಬೇಕು, ಸ್ಪೂನ್ ಒಂದು ಬೇಕು. ಶಾರ್ಟ್ಸ್ ಬೇಡ? ಬೇಕು. 6 hours later. ಏ ಜೋ ನಿನ್ನ ಗಿಡ ಎಲ್ಲ ಹೋಯ್ತು ಬಾ. ಅವು ಎರಡು ಹೆಂಗೆ ನೋಡ್ತಾವೆ ನೋಡಿ, ಹೇಳಿದ್ರಿ. ನಮ್ಮ ಟಿಂಕು ಕೂಡ ಸ್ವಲ್ಪ ಅಪ್ಸೆಟ್ ಆಗಿದ್ದಾನೆ, ಅವನಿಗೂ ಸ್ವಲ್ಪ ಹುಷಾರಿಲ್ಲ. ಅದಕ್ಕೆ ಈ ಥರ ಪೋಸಲ್ಲಿ ಇವ್ನು ಮಲ್ಕೊಂಡಿದ್ದಾನೆ, ಇಲ್ಲಾಂದರೆ ಇವ್ನು ಈ ಥರ ಮಲ್ಕೊಳ್ಳೋದೇ ಇಲ್ಲ. ಏನು ಮಾಡ್ತಿದ್ಯಮ್ಮ ಶ್ವೇತಾ? ಬಸ್ರಿ ಬೈಕೆ ಬಂದೈತಂತೆ, ಅದಕ್ಕೆ ಬರ್ಗರು, ಫ್ರೆಂಚ್ ಫ್ರೈಸು, ಚೀಸ್ ಬಾಲ್ಸು ಅದೆಲ್ಲ ಮಾಡ್ತಾ ಇದ್ದೀನಿ. ಬೆಂದಿದೆ ಅಂತ ನೋಡಿ, ಚೀಸ್ ಬಾಲ್ಸು ಎಲ್ಲ ಆಚೆ ಬರ್ತೈತೆ. ಚೀಸ್ ತೆಗಿಲ್ಲ? ಇಲ್ಲ, ಸಾಕು ಬಿಟ್ಟು 1 ನಿಮಿಷ ಬಿಡು. ಹಾಫ್ ಕಟ್
ನಮ್ಮ ಮನೇಲೆಲ್ಲ ಈ ಥರ ಕಾಮನಾಗಿ ನಡೀತಾ ಇರುತ್ತೆ. ತಿನ್ನಬೇಕು ಅಂದಿದ್ದಾಗ ತಕ್ಷಣ ಮಾಡಿಕೊಟ್ಬಿಡ್ಬೇಕು ಅವ್ರಿಗೆ. ಇಲ್ಲ ಅಂತ ಹೇಳಿದ್ರೆ ಪದೇ ಪದೇ ಅದನ್ನೇ ಕೇಳ್ತಾನೆ ಇರ್ತಾರೆ, ನಾವು ಹೇಳಿದ್ದು ಮಾಡಿಕೊಟ್ಟಿಲ್ಲ ಅಂತ. ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಒಂದು 6:30 ಹಂಗೆ ಎಲ್ಲರೂ ಕೂಡ ಮಾಗಡಿ ರಂಗನಾಥ ಸ್ವಾಮಿ ದರ್ಶನ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಇವಾಗ ನಾವು ಬಂದಿದ್ದು ಸಂಜೆ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಜನ ಕಮ್ಮಿ ಇದ್ದರು, ಅಂದರೆ ಅಷ್ಟೊಂದು ಜನ ಏನಿರಲಿಲ್ಲ. ಸೊ ತುಂಬ ಈಸಿಯಾಗಿ ನಾವು ಒಳಗಡೆ ಹೋದ್ವಿ. ನಮಗಂತೂ ದರ್ಶನ ಅಂತೂ ಫಸ್ಟ್ ಕ್ಲಾಸಾಗಾಯಿತು. ತುಂಬ ಒಳಗಡೆ ಬಿಟ್ಟಿದ್ರು, ನಾವು ತುಂಬ ಹತ್ರದಿಂದ ದೇವ್ರನ್ನ ನೋಡ್ಕೊಂಡು ಬಂದ್ವಿ. ಇಲ್ಲಿ ದೇವರಿಗೆ ತೋಮಾಲೆನ ರೆಡಿ ಮಾಡ್ತಾ ಇದ್ದಾರೆ. ಸೊ ಇದು ಬಂದು ತುಂಬ ಹಳೆಯ ದೇವಸ್ಥಾನ ಅಂತ ಹೇಳ್ಬೋದು. ನಮ್ಮ ಟಿಂಕುಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಮಗಳು ಹೋಗಿದ್ದ ಕಡೆ ಎಲ್ಲ ದೇವರಿಗೆ ನಮ್ಮ ಮನೇಲಿರೋ ಟಿಂಕುಗೆ ಒಳ್ಳೇದು ಮಾಡಪ್ಪ, ಅವನಿಗೆ ಹುಷಾರು ಮಾಡಪ್ಪ ಅಂತ ಎಲ್ಲ ಕಡೆ ಕೇಳ್ಕೊಂಡು ಬರ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಡಿಸ್ಕಸ್ ಮಾಡ್ತಾ ಇದ್ದಾರೆ ಇಲ್ಲಿ. ಇದು ತುಂಬ ಅಂದರೆ ತುಂಬ ಹಳೆಯ ದೇವಸ್ಥಾನ ಆಗಿದೆ. ಇದು ಕೆಂಪೇಗೌಡರ ಕಾಲದ್ದು ಅಂತ ಇಲ್ಲಿ ಹೇಳ್ತಾರೆ. ಸೊ ಇದು ನಮಗೆ ಎಷ್ಟು ಹತ್ರದಿಂದ ನೋಡಿದ್ವಿ ಅಂತ ಹೇಳಿದ್ರೆ, ನನಗೆ ತಿರುಪತಿಯಲ್ಲಿ ನಿಂತ್ಕೊಂಡು ದೇವ್ರನ್ನ ನೋಡ್ಕೊಂಡು ಬಂದಷ್ಟೇ ಖುಷಿ ಆಯಿತು. ಸೊ ಯಾರೂ ಇರಲ್ಲ ಈ ಟೈಮಲ್ಲಿ ಅಂತ ಹೇಳ್ಬಿಟ್ಟು ನಾವು ಸಂಜೆ ಟೈಮಲ್ಲಿ ಅಲ್ಲಿಗೆ ವಿಸಿಟ್ ಮಾಡಿದ್ವಿ. ನಾವು ಹೋದಾಗ ನಿಜ ಯಾರೂ ತುಂಬ ಜನನೇ ಇರಲಿಲ್ಲ. ಯಾರೆಲ್ಲ ಈ ಕಡೆ ಸುತ್ತಮುತ್ತ ಇದೇ ಊರು ಅಕ್ಕಪಕ್ಕ ಇದ್ದೀರಾ, ಎಷ್ಟೊಂದು ಜನ ನೋಡೇ ಇರಲ್ಲ ದೇವಸ್ಥಾನನ, ಒಂದ್ಸತಿ ಹೋಗ್ಬಿಟ್ಟು ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಅಷ್ಟೊಂದು ಚೆನ್ನಾಗಿದೆ, ಅಷ್ಟು ಹತ್ರದಿಂದ ದೇವ್ರನ್ನ ನೋಡ್ಕೊಂಡು ಬರ್ಬೋದು. ಸೊ ನಾವಿಲ್ಲಿ ಹೋಗಿ ಬಂದಮೇಲೆ ನಮ್ಮ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಅಂತ ಅನ್ನಿಸ್ತು. ಅದಾದಮೇಲೆ ಮುಗಿಸ್ಕೊಂಡು ಇವಾಗ ನಾವು ಮನೆ ಕಡೆ ಹೊರಟಿದ್ದೀವಿ. ನನ್ನ ಮಗಳು ಇಲ್ಲಿ ಮನೆಯಿಂದ ಬರಬೇಕಾದ್ರೆ ನನಗೆ ಹೇಳ್ಬಿಟ್ಟಿದ್ಲು, ನನಗೆ ಏನಾದರೂ ಕೊಡಿಸು, ಅಲ್ಲಿ ಏನಾದರೂ ಕೊಡಿಸು ಅಂತ ಹೇಳ್ಬಿಟ್ಟು. ಅಲ್ಲಿ ಏನು ಕೊಡ್ಸೋಕ್ಕಿರಲಿಲ್ಲ ಇವತ್ತು, ಅದಕ್ಕೋಸ್ಕರ ಅವಳು ಬೇಜಾರು ಮಾಡ್ಕೊಂಡು ಕೂತ್ಕೊಂಡಿದ್ದಾಳೆ. ಅದನ್ನೇ ನನ್ನ ಹತ್ರ ಕೇಳ್ತಾ ಇದ್ದಾಳೆ, ನಂಗೆ ನೀನೇನು ಕೊಡಿಸಿಲ್ಲ, ನಂಗೆ ಹಾಗೆ ವಾಪಸ್ ಕರ್ಕೊಂಬಂದಿದ್ಯಾ ಅಂತ ಹೇಳ್ಬಿಟ್ಟು. ಸೊ ಕೊಟ್ಟಿರೋ ಪ್ರಸಾದನ ತಿನ್ಕೊಂಡು ನಾವಿವಾಗ ಮನೆ ಕಡೆ ಹೊರಟಿದ್ದೀವಿ. ನೇಚರ್ ನೋಡ್ಬೋದು ಔಟ್ಸೈಡ್ ಹೆಂಗಿದೆ ಅಂತ ಹೇಳಿ. ಸೊ ನಾವು ಬರೋ ಟೈಮಿಗೆ ಸ್ವಲ್ಪ ಹನಿ ಮಳೆ ಆಗ್ತಾ ಇತ್ತು. ಎಲ್ಲಿಗೆ ಹೋಗ್ಬೇಕಿಗೋ ಟಿಂಕೋ? ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಅಂತೀನ ಶಾನು. ಆಯ್ತಾ, ಸರಿ ಆಯ್ತಾ, ಬಾ ಮೇಲೆ ಹೋಗೋಣ. ಬಾರು ಟಿಂಕು, ಆಮೇಲೆ ಹೋಗೋಣ. ಬಾ ಮಮ್ಮ, ಬಾ ಇಲ್ಲಿ ನೋಡಿಲಿ, ಬಾಗ್ಲಾಗ್ತೀನಿ ನೋಡಿ ಇವಾಗ. ಬಾ ಬಾ. ನಮ್ಮ ಟಿಂಕುಗೆ ಇವಾಗ 10 ವರ್ಷ ನಡೀತಾ ಇದೆ, ತುಂಬ ಏಜ್ ಆಗಿದೆ. ಇವಾಗ ಇವನು ನಾವು ಬರೋದನ್ನ ವೆಯ್ಟ್ ಮಾಡ್ತಾ ಇದ್ದ, ಕಾರಲ್ಲಿ ರೌಂಡ್ ಕರ್ಕೊಂಡು ಹೋಗ್ಬೋ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದ. ನಮ್ಮ ಮನೇಲಿ ಇವಾಗ ಮೋಸ್ಟ್ ಸೀನಿಯರ್ ಪರ್ಸನ್ ಅಂತ ಹೇಳಿದ್ರೆ ಇವನೇನೆ. ಇವನು ಈಗ 10 ವರ್ಷ ನಡೀತಾ ಇದೆ. ಇವಾಗ ನೆಕ್ಸ್ಟ್ ಡಿಸೆಂಬರ್ ಬಂದರೆ 11ಕ್ಕೆ ಬೀಳುತ್ತೆ. ನಮ್ಮ ಟಿಂಕುನ ನೋಡಿ ನಿಮಗೆ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.